ಇದು ಮುಂದಿನ ಭಾಗ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರೆ ನಮ್ಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಐತಿ. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಆದ್ರೆ ಬಿಡ್ಬೆ ಶ್ರವಣ ಬೆಳಗೊಳ ಭಾರಿ ಇತ್ತು ಬಿಡು. ನಾನು ಯಾವಾಗ ನೋಡಿರಲಿಲ್ಲ ಅಂತ ನಮ್ಮ ಮೊಬೈಲ್ದಾಗೂ ನೋಡಿಲ್ಲ ನೋಡುವ. ಎಲ್ಲಿ ಮೊಬೈಲೆಲ್ಲ ನೋಡಕ್ಕೆ ನಮಗೆಲ್ಲರೂ ಪುರ್ಸ ಸಿಗ್ತೈತೆ. ಆದ್ರೆ ಭಾಳ ಚಂದ ಇತ್ತು ಬಿಡು. ಮತ್ತೇನು ಕಟ್ಟಿ ಹತ್ತದಟ್ಟ ತ್ರಾಸ ಅನ್ನೋದೊಂದು ಬಿಟ್ರೆ ನೋಡೋಕ್ಕೆಲ್ಲ ತಕ್ಕದೈತಿ ಬಿಡು ಊರು. ಹೌದಿಲ್ಲ ಉಣ್ಬೇಷ ತಕ? ಹ್ಞೂ ನೋಡ್ಲಾ ಎಷ್ಟು ಭಾರಿ ಐತಿ ನೋಡ್ರೆ. ವಾ ಇನ್ನು ಎಷ್ಟು ಟೈಮ್ ಆದ್ರೂ ಹೋಗ್ತಿದ್ದಿಲ್ಲ. ನೀನು ವಟ 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 ನಿನ್ನ ಕಾಲಾಗಿ ಬಂದಂಗೆ ನೋಡಿ. ನಾವು ಇನ್ನೂ ಎಲ್ಲ ತಿರುಗಾಡ್ತೇವೆ. ಭಾಳ ಐತೆ ಅಲ್ಲೆಲ್ಲ. ನೀನೇ ಮತ್ತು ಅವಸರ ಮಾಡೋಣ ಬಂದ್ಬಿಟ್ಟಿವಿ ನಾವು. ಏನು ಬಿಡ್ಬೆ, ಏನು ತಿರುಗಾಡ್ರ ಅಟ್ಟ ಐತಿ ನೋಡ್ರಿ. ಮುಗಿತಲ್ಲ. ನಾವೇನು ನೋಡಕ್ಕೆ ಬಂದಿದ್ವಿ? ಗುಂಟೇಶ್ವರ ನೋಡಕ್ಕೆ ಬಂದೀವ. ಮತ್ತು ಶ್ರವಣ ಬೆಳಗೊಳದಾಗ ಇರೋದನ ಅದ ದೊಡ್ಡದವ. ಅದನ್ನ ನೋಡಿದಿವ, ಮುಗೀತು. ಮತ್ತಿನ್ನೇನೋ ಒಂದಿತ್ತು ಅದನ್ನ ಇದನ್ನ ತೊಗೊಂಡಿವ ಬಂದಿವ. ನಿಮ್ಮಂಗೆ ನಿಮ್ಮ ಬೆನ್ನ ಹತ್ರ ಸವಿ ಕವಿ ನಿಮ್ಮಿಬ್ಬರು ಬೆನ್ನ ಹತ್ತಿರ ಐತ್ಲ. ನಾವು 4 ದಿನ ಆದರೂ ಈ ಶ್ರವಣ ಬೆಳಗೊಳ ಬಿಟ್ಟು ಅಲ್ಲಾಡಕ್ಕಾಗಂಗಿಲ್ಲ. ನೀವು ಆ ಪರಿ ಶಾಪಿಂಗ್ ಮಾಡೋರು. ನಾವು ಏನು ಇದೊಂದು ಉಟ್ಕೊಳ್ಳೋ ಪತ್ಲ ಒಂದು ಅದು ಎಲ್ಲಿ ಕಾಣ್ತೈತೆ ಅಲ್ಲಿ ಅಂತ ತೊಗೊಂಡು ಹೇಳೋರ್ವ ನಾವು. ನೀವು ಭಾರಿ ತಡ ಮಾಡೋರು. ಅದು ಬಿಡ್ವಿ. ಆದ್ರೆ ರಾಮಣ್ಣ ಇಲ್ಲಿದ ನೀನು ಫೋನ್ರೆ ಹಚ್ಬೇಕು. ಮತ್ತು ಟೈಮ್ ಆಲಕ್ಕೆ ಬತ್ತ. ಈಗ ರಾತ್ರಿ ಊಟ ಮಾಡಿ ಯಾವಾಗ ಹೆಂಗೆ ಹೋಗೋದು ಏನೋ ಕೇಳ್ಬೇಕು ನೋಡು. ಹೂನೇಶ್ ಅಂತಕ್ಕ? ಹ್ಞೂ ಕೇಳ, ಮತ್ತೆ ಫೋನ್ ಹಚ್ಚಿ ಕೇಳಿ ನೋಡು. ಮುಂದಿಟ್ಟು ಯಾವಾಗ ಬರ್ತಾರೆ ಏನು ಮತ್ತು ಬಿಲ್ ಏಟಾಗೈತೆ ಅದನ್ನಟ್ಟು ಕೇಳೋದು ಹೇಳ್ಬೇಕು. ಈಗ ರಾತ್ರಿ ಊಟದ ಹಿಡ್ಕೊಂಡು ಬಿಲ್ ಕೇಳೋದು ಹೇಳ್ಬಿಡು. ಮತ್ತು ನಾ ಎಲ್ಲ ಪಾಲ ಹಚ್ಕೊಳಕ್ಕೆ ಬರ್ತೈತೆ. ಇಲ್ಲೆಲ್ಲ ಪಾಲ ಹಚ್ಕೊಂಡಾಗ ಹೊಳೆ ಮಾಡಿ ರಾಮಣ್ಣಗ ಕೊಟ್ಬಿಡುನು. ಊಟಕ್ಕೆ ಹೋದಾಗ ಕೊಟ್ಬಿಟ್ಟು ಏನೈತಿ ಆ ಕಡೆ ಹೋದ್ರೆ ಆತು. ಮತ್ತು ಅಲ್ಲೇ ಹೇಳಿದ ಅಂದ್ರೆ ಅಲ್ಲಿ ನಿನಗೆ ಎಟ್ಟು ಬರ್ತೈತಿ ನನಗೆ ಎಟ್ಟು ಬರ್ತೈತಿ ಪಾಲಕತ್ತೆ ಹಿಂಗೆ ಮತ್ತೆ ಗದ್ಲಾಗೋದು ಬ್ಯಾಡ ನೋಡು. ಹಾಂ ಹೌದು ಬಿಡ್ಬೇ, ಹಂಗೆ ಮಾಡು. ಸರಿ ಹಾಸ್ತಾನೆ ತಡಿ. ರಾಮಣ್ಣಗೆ ಫೋನ್ ಹಚ್ತಾನೆ. ಹಲೋ ಹಲೋ ರಾಮಣ್ಣ, ಅದೇ ಇಲ್ಲಿ ರೂಮ್ ಮಾಡಿಲ್ಲ ಸ್ವಲ್ಪ ಇಲ್ಲಿ ಬರ್ತೀರತ್ತಪ್ಪ. ಹಾಂ ಬಾತಮ್ಮ ಬಾ, ಇಲ್ಲಿ ಒಂದಿಟ್ಟ ಬಾ. ಹಾಂ ಬಾ ಮಾತಾಡ್ತೈತಿ ಬಾ. ಮತ್ತು ಅದ ಬರಾಗ ಅದ ಎಲ್ಲ ರೂಮ್ ಮಾಡಿಲ್ಲ ಹೋಟೆಲ್ದ. ಮತ್ತು ಇದಕ್ಕೆ ಎಟ್ಟಾಗೈತಿ ಏನು? ಮತ್ತು ಈಗ ರಾತ್ರಿ ಊಟನೂ ಮಾಡಿ ಇಲ್ಲೇ ಊಟ ಮಾಡಿ ಹೋಗೋರದೀವ. ಮತ್ತು ಊಟದ ಅದು ರಾತ್ರಿ ಊಟದ ಈಗ ಎಲ್ಲನೂ ಕೇಳ್ಕೊಂಡು ಬಿಲ್ ಎಟ್ಟಾಗೈತಿ ತೊಗೊಂಡು ಹೇಳಿಬಿಟ್ಟೈತಿ ಕೊನಿ. ನಾವಿಲ್ಲೆಲ್ಲ ಪಾಲ ಹಚ್ಕೊಂಡು ನಮಗೆ ಎಟ್ಟು ಬರ್ತೈತೆ ಅಷ್ಟು ಪಾಲ ಹಚ್ಚಿ ನಿನ್ನ ಕೈಯಾಗ ಕೊಡ್ತಿದ್ದೀವ. ಅದಕ್ಕೆ ಮತ್ತು ಕೇಳ್ಕೊಂಬರ್ಬೇಕಾಗಿತ್ತು ನಿನ್ನ ಬರಾಗ. ಹಾಂ ಆಯ್ತಾ? ಆಯ್ತು ತಗೋ. ಮತ್ತು ಕರೆಕ್ಟ್ ತೊಗೊಂಡು ಬಂದುಬಿಡ್ತೀಯ ಬಿಲ್? ಕೇಳ್ಕೊಂಡು ಬಂದುಬಿಡು. ಆಯ್ತು ಇಡು. ಬರ್ತಾನ ತಡಿ. ಮತ್ತು ಅಲ್ಲೇ ಅವನು ಅದ ಎಲ್ಲ ಬಿಲ್ಲ ಮಾಡಾಕತ್ತೀನಿ ರೀ. ಬಿಲ್ ಮಾಡ್ಕೊಂಡು ಬರಾಕತ್ತೀನಿ ತಂದಾನ. ಮಾಡ್ಕೊಂಡು ಬರ್ತಾನೆ. ಎಟ್ಟೆಟ್ಟು ಬರ್ತೈತಿ ನೋಡಿ. ಪಾಲ ಹಚ್ಕೊಂಡು ಕೊಟ್ಟು ಬಿಡ ಬರ್ತೈತಿ ಕಡೆ. ರಾಮನ ಕಡೆ ಕೊಟ್ಟು ಬಿಡುನು. ಅವ ಏನೇ ಸುದ್ದು ಮಾಡ್ಕೊಲಿ. ಅಲ್ಲಿ ಭೀಷ್ ಅಂತಕ್ಕ ಈ ನಮ್ಮ ಮನ್ಯಾನು ಅದಾವ. ಏನು ಸತ್ತಾವ ಏನು? ಒಂದು ಫೋನ್ ಇಲ್ಲ ನೋಡು, ಒಂದು ಸುದ್ದಿ ಇಲ್ಲ ನೋಡು. ನಮ್ಮ ಬಗ್ಗೆ ಎಷ್ಟು ಕಾಳಜಿ ಐತಿ ನೋಡಿ ಏಷ್ ಅಂತಕ್ಕ. ಒಂದು ಇಟ್ಟು ಫೋನ್ ಹಚ್ಚಂಗಿಲ್ಲ ಏನಿಲ್ಲ. ನನ್ನ ಮನೆಯವ್ರದ್ದು ಒಂದು ಇಟ್ಟು ಫೋನ್ ಹಚ್ಚಿಲ್ಲ ನೋಡು. ನಿಮಗೆ ಯಾರು ಫೋನ್ ಅದು ಹಚ್ಚಿರ ನಿಮ್ಮ ಮನೆಯವ್ರು? ಹೆಂಗೆ ಏನು ನನ್ನ ಗಂಡ ನೋಡು ಒಂದು ಇಟ್ಟು ಚಿಂತಿಲ್ಲ ನೋಡುವ. ಇವ ನಾವಲ್ಲೇ ನಮಗರ ಎಲ್ಲಿ ಫೋನ್ ಹಚ್ತಾವ? ನಾವು ಅವು ಹಚ್ಚೇ ಇಲ್ಲ. ಅವ್ಕೆ ಹೆಂಗೆ ಅನಿಸ್ಬಿಟ್ಟೈತಿ ನಮ್ಮ ಕಾಟಕ್ಕೆ ಸಾಕಾಗಿ ಹೋಗಿರ್ಬೇಕು. ಹೊಂಟ ಹೋಲ್ ಬಿಡೋ ಕಡೆ ಹಾಳಾಗೈತೆ. ಹಿಂಗೆ ಬಿಟ್ಟು ಹಾಕಂತೈತೆ ಆ ಕಡೆ. ನಮಗರೇನು ಕುಳೆ ಬಿದ್ದೈತೆ ಬಿಡವ. ಅದ್ರದ್ದು ಎಲ್ಲಿ ಅನಿಸ್ಕೋತ್ಕೊಂಡ್ರದು. ನಾವು ನೀ ಚಿಂತೆ ಪ್ರವಾಸ ಮಾಡಕ್ಕೆ ಬಂದೀವ. ನಾವು ಆರಾಮಿದ್ದು ಹೋಗೋದ ಕಡೆ ಬಾ ತಲೆ ಕೆಡ್ಸ್ಕೊಳಂಗಿಲ್ಲ ಅದ್ರ ಬಗ್ಗೆ. ನೋಡ್ಲ ಒಂದು ಈಟು ಫೋನ್ ಹಚ್ಬೇಕಿಲ್ಲ? ಒಂದು ಈಟು ಬುದ್ಧಿ ಇಲ್ಲ ಏನಿಲ್ಲ. ರೊಕ್ಕದು ಕಡಿಮೆ ಬಿದ್ದಾವೋ ಹೆಂಗೋ ಏನೋ. ಇದಕ್ಕೊಂದು ಈಟು ಫೋನ್ ಹಚ್ಚಂಗಿಲ್ಲ ನೋಡು. ಹಾಂ ಕರೆನೇ ಇವ. ನನಗೊಂದಿಟ್ಟು ರೊಕ್ಕ ಕಡಿಮೆ ಬಿದ್ದಾವ. ಈಗ ನನ್ನ ಗಂಡಗೆ ಫೋನ್ ಹಚ್ತಾನ. ಒಂದು 3,000 ರೂಪಾಯಿ ಫೋನ್ ಪೇ ಮಾಡತ್ತೆ ಹೇಳಕ್ಕಿದ್ದೀನವ್ವನ. ನನಗೂ ಸ್ವಲ್ಪ ರೊಕ್ಕ ಕಡಿಮೆ ಬಿದ್ದೈತಿ ನೋಡ್ವೆ. ಅದಕ್ಕೆ ಫೋನ್ ಪೇ ಮಾಡಕ್ಕೆ ಅದನ್ನು ಫೋನ್ ಹಚ್ತಾನೆ ತಡಿ. ಸದ್ಯ ನನಗೂ ನೆನಪು ಮಾಡಿ ಚಲೋ ಆತು. ಮತ್ತು ಬಸ್ನ್ಯಾಗ ಗಾಡ್ಯಾಗ ಅಂದ್ರೆ ಮಕ್ಕೊಂಡ್ಬಿಡೋದು ಆಗ್ತೈತೆ. ನೀವು ಊಟ ಆಗಿರ್ತೈತಿ ಮಕ್ಕೊಂಡ್ಬಿಟ್ರೆ ಮತ್ತು ಫೋನ್ ಹಚ್ಚಕ್ಕಾಗಂಗಿಲ್ಲ. ಮತ್ತು ನನಗೂ ರೊಕ್ಕ ಕಡಿಮೆ ಬಿದ್ದುಬಿಟ್ಟಾವ ನೋಡಿ ಇವಾಗ. ಹಚ್ಚು ನೋಡು ಏನಂತಾರೆ ನನಗೂ ನೋಡಿ. ನನ್ನ ಗಂಡು ಒಂದು ಇಟ್ಟು ಫೋನ್ ಹಚ್ಚಿಲ್ಲ. ನಾ ಫೋನ್ ಹಚ್ಚಿರಿ ಎತ್ತಂಗೂ ಇಲ್ಲಿ ಬಿಡವ್ರ. ಯಾಕಂದ್ರೆ ನನ್ನ ಕಿರಿಕಿರಿ ಬೇಡ ಅಂತ ಹೇಳಿ ಫೋನ ಎತ್ತಕ್ಕೆ ಹೋಗಂಗಿಲ್ಲ. ಮತ್ತು ಫೋನ್ ಹಚ್ಚಿರ ರೊಕ್ಕ ಕೇಳ್ತಾಳೆ ಈಕೇತೇಳಿ ಫೋನ್ ಎತ್ತಂಗಿಲ್ಲ ನನ್ನ ಗಂಡು. ಅಯ್ಯೋ ನಿನ್ನ ಗಂಡು ಚಲೋ ಬಿಡಬೇಷ ಅಂತಕ್ಕ. ನನ್ನ ಗಂಡು ನೋಡು ನಾ ಫೋನ್ ಹಚ್ಚಿರ ನಾನು ರೊಕ್ಕ ಕೊಡೋದಾಗ್ತೈತಿ ನಾ ಫೋನ್ ಸ್ವಿಚ್ ಬಿಟ್ಟೆ. ನಿಂದೊಂದು ಹನಿ ಬಾರ ಅಂದ್ರೆ ನಂದೊಂದು ಹನಿ ಬಾರ ಬೇರೆನ. ಅವ ಎಲ್ಲಿ ಫೋನ್ ಹಚ್ಚಿ ನನಗೆ ರೊಕ್ಕ ಕೇಳ್ತಾನ ನಾನು ಅಂಜಿಕೆ. ನಿನ್ನ ಗಂಡ ನೀ ಎಲ್ಲಿ ಫೋನ್ ಹಚ್ಚಿ ರೊಕ್ಕ ಕೇಳ್ತೈತಿ ನಿನ್ನ ಗಂಡ ನಂಜಿಕೆ. ನನ್ನ ಗಂಡ ಎಲ್ಲಿ ಫೋನ್ ಹಚ್ಚಿ ನನಗೆ ರೊಕ್ಕ ಕೇಳ್ತಾನ ನನಗೆ ಅಂಜಿಕೆ. ಇವ ನಾ ಬಡ್ಡಿ ಹೆಸರಿಗೆಟ್ಟ ಆಡ್ತೇನೆ ಬಿಡಬೇಷ ಅಂತಕ್ಕ. ಸಾಕಾಗಿ ಹೋಗ್ಬಿಟ್ಟೈತಿ. ಹಚ್ಚ ಸರಿ ಫೋನ್ ಹಚ್ಚಿ ಪಟ್ನ ಮಾತಾಡಿ ಮತ್ತು ಪಟ್ನ ರಾಮಾಯಣ ಬಿಡೋಟಿಗೆ ಮುಗಿಸ್ಬಿಡು. ಹಚ್ತಂತ ತಡಿಯಾ. ಹಲೋ ರೀ, ನಾ ಮಾತಾಡೋದು ಮತ್ತೆ ಏನು? ನಾ ಅದಿನೋ ಸತ್ಯನ ನೆನಪರ ಐತಿ ನಿಮಗೆ? ನೆನಪದಿಲ್ಲ ಹೇಳು. ಅಲ್ರಿ ಮತ್ತೆ ಒಂದು ಫೋನ್ ಬಿ ಹಚ್ಚಂಗಿಲ್ಲ ನೀವು ನನಗೆ. ಎಲ್ಲಿದಿ ಏನು ಮಾಡತ್ತಿ? ತಿಂದ್ಯೋ ಉಂಡ್ಯೋ ಇಲ್ಲೋ? ಆರಾಮದಿ ಇಲ್ಲೋ? ಹೋಯ್ ಮುಟ್ರೆ ಇಲ್ಲೋ? ಏನೇನು ನೋಡ್ರಿ ಏನೇನಿಲ್ಲ? ಏನು ರೊಕ್ಕದ ಕೊಳೆ ಬಿದ್ದಾವನ ಹೆಂಗೆ ಏನು ಎಂತ? ಒಂದು ಈಟ್ರ್ ಫೋನ್ ಹಚ್ಚಿ ಕೇಳ್ತೀರಿ ನನಗೆ? ಅಲ್ಲಿ ಇದ್ದಾಗಟ್ಟ ನಾಟಕ ಮಾಡ್ತೀರೇನ? ಏನು ಯಾವಕ್ಕಿಂತ ತೊಗೊಂಡು ಮನ್ಯಾಗ ಹೋಗಿ ಇಟ್ಕೊಂಡಿರಿ?
ನಿಂದ ರಗಡ ಹೋಗೈತಿ ಇನ್ಯಾವಾಗಿನ ತಂದು ಇಟ್ಕೊಲಿ. ನಿನಗೆ ಎಲ್ರು ಫೋನ್ ಹಚ್ಚಿರ ಮಾತು ನೀ ರೊಕ್ಕ ಕೇಳ್ತೈತೇಳಿ ನಾ ಫೋನ್ ಹಚ್ಚಿಲ್ಲ ನೋಡಿ ನಿನಗೆ. ಎಲ್ಲಿ ಖದ್ಯ ನಾ ಕಡೆ ಹೋಗಾಗ ರೊಕ್ಕ ಓದಿದ್ದು ಹಿಡಿಗೆ ಸಾಕನಟ್ಟ ಮತ್ತು ನಿನ್ನ ಕಡೆ ಎಷ್ಟು ಒಳ್ಳೆ ಮಾಡ್ಕೊಂಡು ತೊಗೊಂಡು ಹೋಗಿರ್ತೀಯನೋ. ಮತ್ತೆ ಈಗ ಫೋನ್ ಹಚ್ಚಿರ ಮತ್ತೆ ನೀ ರೊಕ್ಕಕ್ಕೆ ಫೋನ್ ಹಚ್ಚಿಲ್ಲ ನನಗೆ. ಈಗ ಎದಕ್ಕೆ ಕೊಳಿ ಬಿದ್ದೈತಿ. ಈಗ ನೀನು ರೊಕ್ಕಕ್ಕೆ ಫೋನ್ ಹಚ್ಚಿರ್ತಿ ಮತ್ತೀಗ. ನೀನು ತಿಂಗಳಾಗ 4 ಪ್ರವಾಸಗಳು ಇರ್ತಾವು. ನಾ ದುಡಿದೆಲ್ಲ ಬರೀ ನಿನ್ನ ಪ್ರವಾಸ ರೊಕ್ಕಕ್ಕೆ ಆಗಕತ್ತೈತಿ. ಕೊಡ್ಲಿಲ್ಲ ಮತ್ತು ನಿಮ್ಮದು ಒಂದು ಹೆಣ್ಮಕ್ಳದೊಂದು ಹೊಸ ತೇರಿ ಚಾಲು ಹೋಗ್ಬಿಟ್ಟೈತ್ಲೆ. ಕಂಪ್ಲೀಟ್ ಕೊಡ್ತನು, ಹಂಗೆ ಮಾಡ್ತನು, ಹಿಂಗೆ ಮಾಡ್ತನು. ಊರ್ ಮಂದಿ ಹೆಂಗಸರಿಗೆಲ್ಲ ಹೇಳಿ ನನ್ನ ಮರ್ಯಾದೆ ತೆಗೆದು ಬಿಡುದು. ನನ್ನ ಮರ್ಯಾದೆ ಗಂಜೀರಿ ನನ್ನ ಪಗಾರ ಎಲ್ಲ ನಿನಗೂ ಕುಡ್ದು ಹಾಕಕತ್ತೈತಿ. ಈಗ ಎದಕ್ಕೆ ಫೋನ್ ಹಚ್ಚಿದಿ? ರೊಕ್ಕಕ್ಕೆ ಫೋನ್ ಹಚ್ಚಿದಿ ಇಲ್ಲ ನೀ? ಅಯ್ಯಯ್ಯಯ್ಯ ಎಟ್ ಕೊಟ್ಟಿರಿ ಎಟ್ ಹಂಗೆ ತೋರಿಸ್ತೀರಿ ನನಗೆ ಹಾಂ? ನೀವು ನಾ ಏನು ಯಾರ ಮುಂದೆ ಮರ್ಯಾದೆ ತೆಗ್ದೀನಿ? ಯಾರ ಮುಂದೆ ನಿಮ್ಗೆ ಹೇಳೇನೆ ಪಾಜಿಲ್? ನಾವು ತಿಂಗಳ 4 ಪ್ರವಾಸ ಇದ್ರು ಅದ್ರಾಗ 3 ಪ್ರವಾಸ ಎಲ್ಲ ನಿಮ್ಮ ರೊಕ್ಕದಲ್ಲಿ ಓದಿರ್ತೀರಿ. ಒಂದು ಪ್ರವಾಸ ಅಟ್ಟ ನನ್ನ ರೊಕ್ಕದಲ್ಲಿ ತೊಗೊಂಡು ಹೋಗಿರ್ತೀನಿ. ನಾ ಏನು ಮಾತಾಡ್ತೀರಿ ನೀವು ಹಾಂ? ಒಂದು ಪ್ರವಾಸನ ನನ್ನ ರೊಕ್ಕದಲ್ಲಿ ತೊಗೊಂಡು ಬರೀ 3 ಪ್ರವಾಸ ನಿಮ್ಮ ರೊಕ್ಕದಲ್ಲಿ ಇಸ್ಕೊಂಡಿರ್ತೀನಿ. ದೊಡ್ಡ ಇದನ್ನ ಹೇಳ್ತಿರ್ಲಿಲ್ಲ ನೀವು ನನಗೆ. ಏನಾಗೋದೈತಿ? ಹೆಂಡ್ರ ಮಕ್ಕಳು ಮಾಡೋದು ಇನ್ಯಾರಿ ಮಾಡೋರಿದ್ದೀರಿ ನೀವು ಹಾಂ? ಈಗ ನೀವು ಹೆಂಗಾದ್ರೆ ರೊಕ್ಕ ಕೊಳಂಬ್ ಬಿದ್ದಿದ್ಕೆ ಫೋನ್ ಹಚ್ಚಿದಿ ಅಂತೀರಿಲ್ಲೋ. ಆಯ್ತು, ನಾನು ರೊಕ್ಕ ಕೊಳಂಬ್ ಬಿದ್ದಾವ ಅದಕ್ಕೆ ಫೋನ್ ಹಚ್ಚೀನಿ. ನನಗೆ ರೊಕ್ಕ ಹಾಕ್ರಿ. ನೀವು ರೊಕ್ಕ ಹಾಕ್ಲಿಲ್ಲ ನಮ್ಮ ಅಣ್ಣಗೆ ಫೋನ್ ಹಚ್ಚಿ ಹಾತು ನೋಡ. ಹಾಂ ಗೊತ್ತೈತಿ, ನನಗೆ ಗೊತ್ತೈತಿ. ಅದಕ್ಕೆ ನಾನು ನಿನಗೆ ಫೋನ್ ಹಚ್ಚಿಲ್ಲ ನೋಡ. ನನ್ನ ಮಕ್ಕಳಾದ್ರೂ ಮಮ್ಮಿ ಅಪ್ಪ ಮಮ್ಮಿಗೆ ಹೋಗ್ಯಾಳ ಹೋಲಿ ಬಿಡ ಕಡೆ ಫೋನ್ ಹಚ್ಚಿಬೇಡ, ಹಚ್ಚಿರ ಮತ್ತೆ ರೊಕ್ಕ ಕೇಳ್ತಾಳ ಅಂತೇಳಿ ನನ್ನ ಮಕ್ಕಳು ಸುಖ ಆರಾಮದ ನೋಡ. ಅದಕ್ಕೆ ಅವು ಹಚ್ಚಂದಿಲ್ಲ, ನಾನು ಹಚ್ಚಿಂದಿಲ್ಲ. ಆರಾಮ್ ಹೊರಗಿಂತ ತಿನ್ಕೋತ ನನ್ನ ಮಕ್ಕಳ ನಾವು ಆರಾಮದಿ ನೋಡಿ. ಇನ್ನೊಂದು 4 ದಿನ ಅಲ್ಲೇ ಇದ್ದು ಬಾ. ಅಟ್ಟ ಬೇಕಾಗಿತ್ತು ನಿಮಗೆ? ಗೊತ್ತಿತ್ತು ನಮಗೆ. ಅವು ಪರ್ಸೆಂಟ್ಗಳು ನನ್ನ ಮಕ್ಕಳು ಅವು. ನಾನು ಹೊಟ್ಟೆ ಊಟ ಉಣ್ಣೋದು ಅಟ್ಟಕರೆ ನಾನು ಒಂದು ಮಾತು ಕೇಳಂಗಿಲ್ಲ ನೋಡೋದ್ರ ಮೂತಿ ಆಗರ ಚಪ್ಪಲಿ. ಈಗ ರೊಕ್ಕ ಬೇಕಾಗೆ ಒಂದು 5,000 ರೂಪಾಯಿ ಫೋನ್ ಪೇ ಮಾಡಿರಿ ನನಗೆ. ಎಲ್ಲಿ ಮಾಡಲಿ? ನಿಮ್ಮ ಅಪ್ಪ ಮುಂದಾಳು ಕೊಟ್ಟಾನ ನನಗೆ ಹಾಂ? ವರದಕ್ಷಿಣೆ ಒಳಗೆ 1 ನಯ ಪೈಸೆ ರೊಕ್ಕ ಕೊಟ್ಟಿಲ್ಲ. ಕಾಯಿ ಕನ್ಯಾ 2 ಕೊಡ್ತೀನಿ ನೋಡಿ ಹೇಳಿ ನನ್ನ ಕುತ್ತಿಗೆ ಹೋದಾರ. ಅದು ಕಾಯಿ ಸುಕನ್ಯಾ ಅಟ್ಟು ಕೊಡ್ಲಿಲ್ಲ, ಕನ್ಯಾ 1 ಕೊಟ್ಟಾರ. ಆ ಕನ್ಯಾ ಇದು ಏನೇನು ಎಲ್ಲಿದ್ ರೊಕ್ಕ ತಂದಿದಿ? ರೊಕ್ಕ ಇಲ್ಲ ನನ್ನ ಕಡೆ, ಪಗಾರ ಭೀ ಆಗಿಲ್ಲ ನಾವು ಈ ತಿಂಗಳು. ಅದೆಲ್ಲ ನನಗೆ ಗೊತ್ತಿಲ್ಲ ನೋಡ್ರಿ. ನಾನು ಮನೆಗೆ ಹೇಳ್ತು ನೋಡ. ನಾನು ರೊಕ್ಕ ಇಸ್ಕೊಂಡಿರಿ ನೀವು ಹಾಂ? ನಮ್ಮ ಮನೆ ಕಡೆ ಮನೆ ರೊಕ್ಕ ಇಸ್ದು ಕೊಟ್ಟೀನಿ ನಿಮ್ಗೆ 50,000 ರೂಪಾಯಿ. ಅದ್ರಾಗ 1 ರೂಪಾಯಿ ಇಲ್ಲ. ಅದನ್ನು ನಮ್ಮ ಮನೆ ಹೊರಗೆ ಕೊಟ್ಟಿದ್ರೆ ಬಡ್ಡಿ ಹೆಂಗೆ ಕೊಡ್ತಿತ್ತು? ತಿಂಗಳ ಬಡ್ಡಿ ಆಡ್ತಿದ್ದು. ಅವ್ನು 4 ರೂಪಾಯಿ ಆಗ್ತಿತ್ತು. ಅವ್ನ ಮನೆ ನಡೀತಿತ್ತು, ಅವ್ನ ಸಂಸಾರ ನಡೀತಿತ್ತು. ಅದನ್ನ ಬಿಟ್ಟು ನಿಮ್ಗೆ ರೊಕ್ಕ ಕೊಟ್ಟೈತಿ ಹಾಂ? ಹಂಗೆ ಕೊಡ್ತೀರಿ ನೀವು ನನ್ನ ರೊಕ್ಕ? ನಮ್ಮ ಮನೆ ಬಡ್ಡಿ ತಿಳ್ಕೊಂಡು ರೊಕ್ಕ ಕೊಡ್ರಿ ನನಗೆ. ಹಾಂ ಇದು ಬೇರೆ ಐತೆ ನಿನ್ನ ನಾಟಕ. ಅಣ್ಣನ ಬಡ್ಡಿ ತಮ್ಮನ ಬಡ್ಡಿ ಅಂತ ಹೇಳಿ ನಿಮ್ಮ ಅಣ್ಣ ರೊಕ್ಕ ತೊಗೊಂಡು ನಾ ಏನು ಮಾಡಲಿ? ನಾ ಏನು ಉಜ್ಜಲಾಗೊಂಡು ನಿಮ್ಮ ಅಣ್ಣ ರೊಕ್ಕ ತೊಗೊಂಡು ನಾನು ಒಂದು ಅರಮನೆ ಕಟ್ತು. ನಾನು ಏನು ನಾಟಕ ಹಚ್ಚಿದಿ? ನಿಮ್ಮ ಅಣ್ಣಗೆ ಏನು ಹೇಳ್ತಿ? ಬಡ್ಡಿ ಗಂಟು ಏನು ಪಾಜಿಲ್ ಮಾಡಿಲ್ಲ. ನೀನು ಇಲ್ಲದ ಪಾಜಿಲ್ ಮಾಡ್ಬೇಡ. ನಿನಗೇನು 5,000 ರೂಪಾಯಿ ಬೇಕು? ನೀನು ಹೆನಕ್ಕೆ ಬಡಿತಾನು ಫೋನ್ ಇಟ್ಬಿಡಿ. ಈಗ 5,000 ರೂಪಾಯಿ ಫೋನ್ ಪೇ ಮಾಡ್ತೀನಿ ನೋಡ. ಈ ಪ್ರವಾಸದಿಂದ ಬಂದ್ರಪ್ಪ ನಿನಗೆ 50,000 ರೂಪಾಯಿ ಕೊಡ್ತಾನು. ಹೋಗಿ ನಿಮ್ಮ ಮನೆ ಮುಖಕ್ಕೆ ಬಿಸಾಕ್ಬಿಡು. ನನಗೆ ನಿಮ್ಮದು ಕಿರಿಕಿರಿ ಬೇಡ. ನಿನ್ನ ತವ್ರ ಮನಿದು 1 ರೂಪಾಯಿ ಬೇಡ. ನಿನ್ನ ಒಂದು ಏನು ತೊಗೊಂಡಿಲ್ಲ ಅದ ರಗಡಾಗಿ ಹೋಗೈತಿ. ನಿನ್ನ ಹಿಂಬಾಲ್ ನಿಂದು ಏನ್ರ ಕಾಳ ಕಡಿ ಅಂದ್ರೆ ನಿಮ್ಮ ಅಣ್ತಂಬ್ರದ್ದು ರೊಕ್ಕ ತೊಗೊಂಡು ಅಂದ್ರೆ ಮುಗ್ದ ಹೋತು. ನಾನು ಹಡಗ ಮುನುಗ್ತೈತಿ. ಒಟ್ಟ ಬೇಡ ತೊಗೊಂಡ್ಬಿಡು. ನಾನು 50,000 ರೂಪಾಯಿ ಕೊಡ್ತೀನಿ, ಕೊಟ್ಬಿಡಿ. ಯಾಕಂದ್ರೆ 50,000 ರೂಪಾಯಿ ಹೆಸರು ಹೇಳಿ ಇಲ್ಲಾಂದ್ರೆ 1.5 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡಿನಿ ನನ್ನ ಕಡೆ. ಈಗ ಹಾಂ ನಿಮ್ಮ ಅಣ್ಣ ಕೊಟ್ಟ 50,000 ನೀ ಇಸ್ಕೊಳತ್ತಿದ್ದು 1.5 ಲಕ್ಷ ರೊಕ್ಕ ಇಸ್ಕೊಂಡು ಖಾಲಿ ಮಾಡಿದೀಗ. ಅದಕ್ಕೆ ಕಿರಿಕಿರಿ ಬೇಡ. ನಿನಗೆ ಬಂದ ರೂಪಾಯಿ 50,000 ರೂಪಾಯಿ ಕೊಡ್ತಾನೆ. ಎಲ್ಲಿದ್ದು ಬಡ್ಡಿ ಹಂಗಾರ ತೆಗೆದು ನಿನಗೆ ರೊಕ್ಕ ಕೊಡ್ತಾನೆ. ನೀ ಏನೈತಿ ದಯವಿಟ್ಟು ನಿಮ್ಮ ಮನೆಗೂ ರೊಕ್ಕ ಕೊಟ್ಬಿಡು. ನಂಗೆ ಸಾಕಾಗಿ ಹೋತು. ಈಗ 5,000 ರೂಪಾಯಿ ಫೋನ್ ಪೇ ಮಾಡ್ತೀನಿ ನೋಡು. ಹಾಳಾಗಿ ಹೋಗಿ ಮಾಡ್ರಿ ನಾ ಏನೇ ಮಾಡೋವಲ್ಲ ಮಾಡ್ರಿ. ಹಾಂ ಕೊಡ್ತೀನಿ ಅಂದ್ಬಿಡಿ ರೊಕ್ಕ. ನನ್ನ ಗಂಡ 5,000 ರೂಪಾಯಿ ಫೋನ್ ಪೇ ಆಗ್ತದಂದ. ನಾ ಬರೀ ಏನೋ 3,000 ರೂಪಾಯಿ ಕೇಳ್ಬೇಕು ಅನ್ಕೊನೆ. ಒಂದು 5,000 ರೂಪಾಯಿನ ಆಯ್ತು ಬಿಡಿ. ರೊಕ್ಕ ರಗಡ ತಟ್ರಾಗ ಮಜಾ ಆಗ್ತೈತಿ. ನಾ ರೊಕ್ಕ ಅದಾವ. ಮತ್ತು ನಮ್ಮ ಅಣ್ಣ ಬೇರೆ ಫೋನ್ ಪೇ ಮಾಡಿತ್ತ, ಮತ್ತು ನಮ್ಮ ಅವ್ವ ಬೇರೆ ಮಾಡಿತ್ತ. ರಗಡ ರೊಕ್ಕ ಅದಾವ ಬಿಡ್ವಿ. ಅಟ್ರಾಗ ಆರಾಮ್ ನಡೀತೈತಿ ನಂದ. ಅಯ್ಯೋ ಚಲೋ ನೋಡ್ಬೇ ನಿಂದೇ ಸವಿ. ನಾನು ಒಂದು ಫೋನ್ ಹಚ್ಚಿ ರೊಕ್ಕ ಕೇಳಿ ಅಂತ ವಿಚಾರ ಮಾಡಾಕದೆ ಅಂತಡಿ. ನಾನು ಹಸ್ತಾನೆ ಏನತ್ತ ನೋಡು. ನನ್ನ ಗಂಡು ಹೋಗಿತಾನೋ ಏನು ರೊಕ್ಕ ಹಾಕ್ತಾನೋ? ನಿನ್ನ ಗಂಡು ರೊಕ್ಕ ಹಾಕ್ತಾನ? ಅವ್ವ ಹೆಂಗೇನ ಸರಿ ಕವಿ ಭಾರಿ ಹಾಕಿ ಬಿಡ್ವಿ. ನಿನಗೆಲ್ಲ ಗೊತ್ತಿಲ್ಲ ಸುಮ್ಕೊಂಡ್ರೆ ಶಾಂತಕ. ರೊಕ್ಕ ಗಂಡನ ಯಾಮಾರ್ಸಕ್ಕೆ ಕಲೆ ಐತೆ. ಅದು ಆ ಕಲೆನ ಹೆಂಗೆ ಬಳಸ್ಕೊತು ನೋಡಿ. ನಂಗೆ ಕೇಳಿದಟ್ಟು ರೊಕ್ಕ ಹಾಕ್ತಾನೆ. 10,000 ರೂಪಾಯಿ ಇಸ್ಕೊತು ನೋಡು. ನಾನು ನಿತ್ಯ ಜಾಗದಾಗಿ ನನ್ನ ಗಂಡನ ಕಡೆ ಭೂಮಿನಿ 10,000 ಏನು ಮಣ್ಣು ಇಸ್ಕೊತಿ. 10 ರೂಪಾಯಿ ಇಸ್ಕೊಂಡು ತೋರಿಸು ನೋಡು ನಿನ್ನ ಗಂಡನ ಕಡೆ. ನಾಡಾಗಿಲ್ಲ ಜಿಪುನ ಅದ. ನಾವೆಲ್ಲ ಓಣ್ಯಾಗ ಮಾತಾಡ್ಕೋತಿದ್ವಿ. ಇವಂಗೆ ಯಾರು ಹೆಣ್ಣು ಕೊಡ್ತಾರ ಅಂತ ಹೇಳಿ ಅಂತವಂಗ ನೀ ಇಂಥ ಚೈನಿಗಾರ ಗಂಟೆ ಬಿದ್ದಿದ್ದಿ. ನಿನಗೆ 10,000 ರೂಪಾಯಿ ಕೊಡ್ತಾನವ. 10 ರೂಪಾಯಿ ಉತ್ಸಂಗಿಲ್ಲ. ಅವ್ನು ಗೊತ್ತೈತೆ ನಮಗೆಲ್ಲ. ನಾವು ಚೆನ್ನಾಗಿದ್ದ ನೋಡ್ಕೊತ ಬಂದೀವಿ. ನಮಗೆ ಹೇಳ್ಬೇಡ ನೀ ನಾಟಕ. ನೋಡಿ ಚಾಲೆಂಜ್ ನೋಡಿ. 10,000 ರೂಪಾಯಿ ಇಸ್ಕೊಂಡು ತೋರಿಸು ನೋಡು ನಿನ್ನ ಗಂಡನ ಕಡೆ. ಅದ ನನಗೂ ಚಾಲೆಂಜ್ ಹಾಕ್ಬೇಡ ಜೈ. ನನಗೂ ಚಾಲೆಂಜ್ ಹಾಕ್ಬೇಡ. ನೀ ಹೇಳ್ತೀನಿ ಈಗ ತೋರಿಸ್ತು ನೋಡಿ 10,000 ರೂಪಾಯಿ ಇಸ್ಕೊಂಡು. ಹಲೋ ರೀ ನಾ ಹಾ ಹೇಳ. ಏನ್ ಮಾಡತ್ತಿ? ಎಲ್ಲೆಲ್ಲಿದ್ದೀರಿ? ಏನೇನಾಯ್ತು? ಎಲ್ಲಿ ತನಕ ಬಂದೈತಿ ಪ್ರವಾಸ? ಅಯ್ಯ ಪ್ರವಾಸ ಎಲ್ಲಿ ಬಂದೈತ್ರಿ? ಅದೆಲ್ಲ ಇರ್ತೈತಿ. ನಾವು ತಿರ್ಗಾಡ್ಬೇಕು ಪ್ರವಾಸಕ್ಕೆಲ್ಲ. ಏನ್ರ ಮಾಡತ್ತೀರಿ? ಮತ್ತೆ ಆರಾಮದಿರ್ಲಿ? ಮತ್ತು ಏನಿಲ್ಲ ಭಾಳ ನೆನಪಾಗತ್ತಿತ್ತ ನಿಮ್ಮದು.
ಬಾ ಜೀವ ಜಗ್ಗಾಕತ್ತೈತ್ರಿಪ್ಪ, ಬಾ ದಿನ ಆತಲ್ರಿಪ್ಪ ನಿಮ್ಮನ್ನ ಬಿಟ್ಟದೀನಿ, ಜೀವ ಜಗ್ಗಿ ಬಿಡಾಕತ್ತೈತಿ ನೋಡ್ರಿ. ಮತ್ತು ಆರಾಮದಿರಿಲ್ರಿ, ಒಟ್ಟಿಗೆ ಏನ್ರಿ ತಿನ್ನಾಕತ್ತೀರಿಲ್ರಿ, ಉಪವಾಸ ಇಡಬೇಡ್ರಿ, ಹೊರಗಿಂದ ಏನ್ರ ತಂದು ತಿನ್ನತ್ತು ಬರ್ರಿ, ಬರೀ ವೆಜ್ ತಿನ್ಕೋತ್ಕೊಂಡ್ರು ಬೇಡ್ರಿ, ನಾನ್ ವೆಜ್ ಏನ್ರ ತಂದು ತಿನ್ನತ್ತು ಬರ್ರಿ, ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹೊರಟಿಗೆ ಹೊರಗಿರಬಾರ್ದು ನೋಡ್ರಿ, ಹೇಳ್ರಿತನ ಈಗ 3 ಹೊತ್ತು ಆರಾಮ್ ಹೊಟ್ಟೆ ತುಂಬ ಊಟ ಮಾಡ್ರಿ. ಹುಡುಗರು ಬನ್ನ ಅವನ ಕಡೆ ಅದಾವ, ನೀವು ಒಬ್ಬರ ಆಗ್ತೀರಿ ನೋಡಿ, ನಾನು ಇಲ್ಲ ಹುಡುಗರು ಇಲ್ಲತ್ತ ನೀವು ಹಳಾಸಬೇಡ್ರಿ, ಹೊಟ್ಟೆ ತುಂಬ ಊಟ ಮಾಡುತ್ತೆ ಬರ್ರಿ. ನೀವು ಹೇಳ್ತೀನಿ ಈಗ ನಾನು ನೆನಪಾಗಕತ್ತೈತೆ ಏನ್ರಿ ನಿಮ್ಮದು ಭಾಳ ನೆನಪಾಗಕತ್ತೈತ್ರಿ ನಂಗೆ, ಅದಕ್ಕೆ ನಾ ಫೋನ್ ಹಚ್ಚಿ ನಿಮ್ಗೆ. ಹೌದಾ, ಭಾಳ ನೆನಪಾಗಕತ್ತಿದಿ, ಏನು ಮಾಡೋದು, ಆದ್ರೆ ಏನು ಮಾಡ್ತಿ ಬಿಡು, ಇರ್ಲಿ ಬಿಡು. ಮತ್ತೆ ಜಾನು ಹೇಳ. ಏನಿಲ್ಲ ಜಾನು, ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನಗೆ, ಅದಕ್ಕೆ ಫೋನ್ ಹಚ್ಚೀನಿ. ಹಾಂ ಹೇಳ ಜಾನು, ಏನು ರೊಕ್ಕದು ಏನು ಬೇಕಾಗ್ಯಾವ, ಏನು ಹೇಳು. ಹಾಂ ಜಾನು, ಹಾಂ ಸ್ವಲ್ಪ ರೊಕ್ಕ ಬೇಕಾಗಿದ್ದುವ, ಅದಕ್ಕೆ ಒಂದೇ ನನ್ನ ಫ್ರೆಂಡ್ಗೆ ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದುವ, ಹಂಗೆ ನನಗೊಂದು ಸ್ವಲ್ಪ ಕಳೆ ಬಿದ್ದಿದ್ದುವ, ಅದಕ್ಕೆ ಫೋನ್ ಹಚ್ಚೀನಿ. ಏನಿಲ್ಲ, ಒಂದು 10,000 ರೂಪಾಯಿ ಬೇಕಾಗ್ಯಾವ ಬೇಬಿ, 10,000 ರೂಪಾಯಿ ಫೋನ್ಪೇ ಮಾಡ್ಲಾ ನಿನಗೆ ವರಾನ ನಾ ಹೇಳಿನ್ಲ, ಅದ್ರ ಪ್ರಕಾರ ನಾನು ಇರ್ತೇನೆ, ಒಂದು 10,000 ರೂಪಾಯಿ ಫೋನ್ಪೇ ಮಾಡಿ ಹೋಗ್ಲಿ. 10,000 ಆಯ್ತು ಬಿಡು, 10,000 ಬೇಕಲ್ಲ, ಆಯ್ತಲ್ಲ. ಈಗ ನಿನಗೆ ಫೋನ್ಪೇ ಮಾಡಿತ್ತು ನೋಡು. ಹಾಂ, ಒಟ್ಟು ಆರಾಮ್ ಜೀವ ಹಾಕ್ಲಿ ನೋಡು, 1-2 ದಿನ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ತಿರ್ಗಾಡಿ ಬಾ. ಹಾಂ, ಒಟ್ಟು ಆರಾಮ್ ಇರು ನೋಡು. ಹಾಂ, ಇಡ್ಲಿಯಾ? ಹಾಂ ಆಯ್ತ್ರಿ ಜಾನು, ಊಟ ಅದು ಮಾಡ್ರಿ, ಇಡ್ರಿ ಹೆಂಗನ ನೋಡ್ರಿ ಹೆಂಗೆ ವಸೂಲಿ ಮಾಡಿ ರೊಕ್ಕ, ನಂದೇಟೊತ್ತ ರೊಕ್ಕ ವಸೂಲಿ ಮಾಡೋದ ನೋಡ್ರಿ, 10,000 ರೂಪಾಯಿ ವಸೂಲಿ ಮಾಡಿ ನೋಡಿ ಜೈ ನೋಡ. ಹೆಂಗೆ ವಸೂಲಿ ಮಾಡ್ರಿ, ಏನೇ ಚಿನ್ನಾರನ್ನ ಅಂದ ಯಾಮಾರ್ಸಿ ಬಿಡ್ತಿ ಬಿಡ್ಬೇಕವಿನಿ, ನೀ ಭಾರಿ ಇದ್ ಬಿಡಿ, ನಮ್ಗೆ ಗೆಳತಿಯರೊಳಗೆ ಭಾಳ ಚಲೋ ಓದಿ ಬಿಡ್ನಿ. ಇರ್ಲಿ ಬಿಡೇವ, ರಾಮನ ಬಂದ ತಡ್ರಿ. ಅಕ್ಕರಿ, ಅದು ರೊಕ್ಕ ಎಲ್ಲ ನಾನು ಕೊಟ್ಟು ಬಂದೇನ್ರಿ, ಏನ್ರಿ ನಾವೇನೈತಿ ಮತ್ತೆ ಎದಕ್ಕೆ ಮತ್ತೆ ಎಲ್ರ ರೂಮ್ ಅದು ಮಾಡಿದಾಗ ರೊಕ್ಕ ಹೊಳಿಂಬ ಬಿಡ್ತಾವ್ರಿ. ಈಗ ಮತ್ತೆ ಇದು ಆಗ್ತೈತ್ಯಾ, ನಾ ಏನು ಮಾಡ್ತೀನಿ ರೀ, ಎಲ್ಲ ನಾನು ಬರ್ಕೊಂಬಿಡ್ತೀನಿ ರೀ. ಊರಿಗೆ ಹೋಗೋಣ ಒಮ್ಮೆ ಪಾಲ ಹಚ್ಕೊಂಡ್ಬಿಡಕ್ರಿ, ಏಟು ಬಗೀತೈತಿ ಹೇಳ್ತೇನೆ, ಅವಾಗ ಕೊಟ್ಟು ಬಿಟ್ರೆ ನಡಿತೈತಿ ರೀ. ಯಾಕಂದ್ರೆ ಈಗ ಪಾಪ ನಿಮಗೂ ಒಟ್ಟ ಖರ್ಚಿಗೆ ತಂದಿರ್ತೀರ, ಮತ್ತೆಲ್ಲ ಈಗ ಹೋಟೆಲ್ದಾಗ ರೊಕ್ಕ ಕೊಟ್ಕೊತ ಹೋದ್ರಿ ಅಂದ್ರೆ ಮತ್ತು ನಿಮಗೆ ಖರ್ಚಿಗೆ ರೊಕ್ಕ ಸಾಲಂಗಿಲ್ಲ ನೋಡ್ರಿ. ಹಂಗಂದ್ರೆ ಹಂಗ್ರಿ, ಇಲ್ಲ ಅಂದ್ರೆ ಎಲ್ಲ ಈಗ ಪಾಲ ಹಚ್ಚಿ ಕೊಡ್ತಂದ್ರೆ ಈಗ ಪಾಲ ಹಚ್ಚಿ ಕೊಟ್ಟು ಬಿಡ್ರಿ. ಶಾಂತಕ್ಕ ಇರ್ಲಿ ಬಿಡಿ, ಬರಬರ ಆಯ್ತಾಡ್ರಿ ರಾಮನವ್ರ, ಕರೆಕ್ಟ್ ಐತ್ರಿ. ಹಂಗೆ ಮಾಡ್ರಿ, ನಾವು ಅಲ್ಲ ಊರಿಗೆ ಹೋದ್ಮೇಲೆ ಅಲ್ಲೇ ಪಾಲ ಹಚ್ಚಿ ರೊಕ್ಕ ಕೊಡ್ತೀವಿ ಹೇಳ್ರಿ. ಶಾಂತಕ್ಕ ಹಂಗೆ ಮಾಡೋನ್ ಬೇ, ನನ್ನ ಕಡೆನೂ ತುಸು ರೊಕ್ಕದವ, ಈಗ ನನ್ನ ಪರ್ಸೆಂಟ್ ಗಂಡು 1 ರೂಪಾಯಿನೂ ಕೊಡಂಗಿಲ್ಲ. ಮತ್ತು ನಮ್ಮ ಅವ್ವನ ಪಾಪ ಮನೆ ಕೊಟ್ಟೈತೆ, ಮತ್ತು ಈಗ ಮತ್ತೆ ಹಾಕಂಗಿಲ್ಲ. ಅದಕ್ಕೆ ಊರಿಗೆ ಹೋದ್ಮೇಲೆ ಪಾಲ ಹಚ್ಚಿ ಕೊಟ್ಟಿವಂದ್ರೆ ಸ್ವಲ್ಪ ರಾಮನಾಗ ನಮ್ಮ ಅವನ ಕಡೆ ಇಸಿದು ಕೊಟ್ಟು ಬಿಡ್ತೀನಿ ಬೇ, ಅವಾಗ ನಾನು ಈ ಖರ್ಚಿಗೆ ಸಾಲಂಗಿಲ್ಲ, ಇನ್ನು ಬೆಂಗಳೂರಿಗೆಲ್ಲ ಹೋಗೋದೈತ್ಲ, ಅದಕ್ಕೆ ಹಂಗೆ ಮಾಡೋಣ ಹೇಳು. ಹಂಗಂದ್ರೆ ಹಂಗೆ ಮಾಡೋನು, ಆಯ್ತು ಇಡ್ರಿ ರಾಮಣ್ಣವ್ರೆ, ಅಷ್ಟೇ ಕೊಡ್ತೀವಿ ಹೇಳ್ರಿ ತಮ್ಮ, ಅಲ್ಲೇ ಎಲ್ಲ ಊರಿಗೆ ಹೋದ್ಮೇಲೆ ಪಾಲ ಹಚ್ಚಕ್ಕೆ ಬರ್ತೈತೆ, ನೀವು ಬರೆದು ಇಟ್ಕೊರಿ. ಹಂಗಂದ್ರೆ ಆಯ್ತು ರೀ ಅಕ್ಕಾರ, ನಡ್ರಿ ಹೋಗುನು. ಊಟ ಮಾಡಿ ಏನೈತಿ ಬ್ಯಾಗೆಲ್ಲ ತಗೋರಿ, ನೀವು ಊಟ ಮಾಡಿ ಏನೈತಿ ಇನ್ನು ಡೈರೆಕ್ಟ್ ಏನು ಬೆಂಗಳೂರಿಗೆ ಹೋಗುದ್ರಿ, ಟೈಮ್ ಆಗೈತಿ. ಊಟ ಮಾಡಿಲ್ಲ ಮತ್ತು ಬೆಳತನ ಗಾಡಿ ಹೊಡಿಬೇಕಾಗ್ತೈತಿ, ವಿಧಾನಸೌಧ ತನಕ ಹೋಗುದೈತೆಲ್ಲ, ಒಮ್ಮೆ ವಿಧಾನಸೌಧಕ್ಕೆ ಹೋಗಿ ಗಾಡಿ ನಿಲ್ಲಿಸ್ತಾನೆ. ನಡ್ರಿ ಊಟ ಮಾಡೋನು ಇನ್ನು. ಆಯ್ತು ರೀ, ನಡ್ರಿ ರಾಮಣ್ಣವ್ರೆ, ನಡ್ರಿ ಫ್ರೆಂಡ್ಸ, ಇನ್ನು ಬೆಂಗಳೂರಿಗೆ ಹೊಂಟೀವಿ ನಾವು. ಅಕ್ಕಾರ ನೋಡ್ರಿ, ವಿಧಾನಸೌಧಕ್ಕೆ ಬಂದೀವ್ರಿ. ಇನ್ನು ನೋಡ್ರಿ ಇಲ್ಲಷ್ಟ ಒಳಗೆ ಇನ್ನೊಂದು ಏನಾಗಿತ್ತು ಅಂದ್ರೆ, ಒಳಗೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರಿಲ್ಲ, ಕೇಳಿ ಬರ್ತೇನೆ. ನೀವು ಇಲ್ಲೇ ನಿಲ್ರಿ ಅಕ್ಕಾರ ಅನ್ಕ. ಆಯ್ತ್ರಣ್ಣ, ಹೋಗಿ ಬರ್ರಿ ಫ್ರೆಂಡ್ಸ. ಈಗ ಬೆಂಗಳೂರಿಗೆ ವಿಧಾನಸೌಧಕ್ಕರ ಬಂದೀವ್ರಿ, ಮತ್ತು ವಿಧಾನಸೌಧ ಒಳಗೆ ಹೋಗಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರೋ ಇಲ್ಲೋ, ಒಳಗೆ ಹೋದ್ಮೇಲೆ ಏನೇನು ಇರ್ತೈತಿ, ಹೆಂಗೆ ಇರ್ತೈತಿ ನೀವು ಎಲ್ಲ ನೋಡಿರ್ತೀರಿ, ನಮಗೂ ಗೊತ್ತೈತಿ. ಆದರೂ ನಾವು ಒಂದಿಟ್ಟು ತೋರಿಸ್ಬೇಕಲ್ಲ, ಮತ್ತು ಅದಕ್ಕೆ ಮತ್ತೆ ವಿಡಿಯೋನ ಎಂಡ್ ಮಾಡ್ತೇನೆ. ಇದ್ರ ಮುಂದಿನ ಏನೈತಿ ಪ್ರವಾಸಕ್ಕಿನ ಏನೇನು ಆಗ್ತೈತಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಬೇಕಾದ್ರೆ ಆಮೇಲೆ ಮುಂದಿನ ವಿಡಿಯೋದಾಗ ಹಾಕ್ತೀನಿ ರೀ. ಇವಾಗ ನಮಗೊಬ್ಬ ಸಬ್ಸ್ಕ್ರೈಬರ್ ಪಾಪ ಭಾಳ ಚಲೋ ಕಾಮೆಂಟ್ ಮಾಡಿದ್ರೆ, ಅವರಿಗೆ ಹಾಯ್ ಹೇಳ್ಯಾರಿ. ಅವ್ರ ಹೆಸರು ಬಂದ್ಬಿಟ್ಟು ಊರದು ಶ್ರುತಿ ಅಂತ, ಶ್ರುತಿ ಮತ್ತು KM ಮತ್ತು ಹಾಕಿದ್ದಾರೆ. ಅದು ಯಾವ ಊರು ನಂಗೆ ಅಷ್ಟು ಗೊತ್ತಾಗಲಿಲ್ಲ ರೀ, ಸಾರಿ ಶ್ರುತಿ ಅವರೇ. ಅವ್ರ ಹೆಸರು ಶ್ರುತಿ ದೊಡ್ಡಿ ಅಂತ. ಶ್ರುತಿ ದೊಡ್ಡಿ ಅವರೇ ಹಾಯ್ ರೀ. ಇದಂಗೆ ಮತ್ತು ಯಾರಿಗಾರು ಕಮೆಂಟ್ ಮಾಡಿರಿ, ಯಾರ್ಯಾರು ಹಾಯ್ ಹೇಳ್ಬೇಕಂದ್ರೆ ಮಾಡ್ತೀವಿ ರೀ. ನಮಗೇನು ಎಲ್ಲರಿಗೆ ಅದೇನು ಭಾಳ ಖುಷಿ ಕೊಡ್ತೈತೆ ರೀ. ಮತ್ತು ನೋಡಿರಿ ಶ್ರುತಿ ಅವರೇ, ನಮ್ಗೆ ಭಾಳ ಸಬ್ಸ್ಕ್ರೈಬ್ ಅವಶ್ಯಕತೆ ಐತ್ರಿ. ನಿಮ್ಮ ಮನ್ಯಾಗ ಮತ್ತು ಭಾಳ ಫೋನ್ ಅದು ಇರ್ತಾವಲ್ಲ, ಅವ್ವ ಅಕ್ಕ ತಮ್ಮ ಅಣ್ಣ ಗಂಡ ಎಲ್ಲರ ಫೋನ್ ಇರ್ತಾವೆ ನೋಡ್ರಿ. ಎಲ್ಲರ ಫೋನ್ ತೊಗೊಂಡು ಜರ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಮ್ಗೆ ಭಾಳ ಸಪೋರ್ಟ್ ಆಗ್ತೈತ್ರಿ. ಇನ್ನು 1,000 ಸಬ್ಸ್ಕ್ರೈಬ್ ಆಗ್ಬೇಕ್ರಿ. ಇನ್ನು ಈಗಿನ 570 ಆಗ್ಯಾರೀಪ್ಪ, ಇನ್ನು ಭಾಳ ಆಗ್ಬೇಕು.
ಮುಂದೆ ಏನು ಅದಕ್ಕೇನು ದುಡ್ಡು ಖರ್ಚಾಗಂಗಿಲ್ಲ ಏನಿಲ್ಲ ನಾವಿಟ್ಟು 2 ತಾಸು 3 ತಾಸು ಗಟ್ಟಲೆ ಕೂತ ಈ ವಿಡಿಯೋ ಮಾಡ್ತೀವಲ್ರಿ ಅದಕ್ಕೊಂದು ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಮಗೆ ಭಾಳ ಖುಷಿ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ್. ಮತ್ತೇನಿಲ್ಲ ಶ್ರುತಿ ಅವರೇ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನೋಡೋದ್ರಿಂದ ನಿಮಗೆ ಖುಷಿ ಆಗ್ತೈತಿ ಅಂತಂದ್ರಲ್ರಿ ಆ ಮಾತು ಕೇಳಿ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಹಿಂಗೆ ಖುಷಿಯಿಂದ ನಮ್ಮ ವಿಡಿಯೋ ನೋಡಿ ನೀವು ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿಗೆ ಶೇರ್ ಮಾಡ್ತೀವಿ ಬರ್ರಿ. ಮತ್ತು ಫ್ರೆಂಡ್ಸ ಮುಂದಿನ ವಿಡಿಯೋ ಮುಂದಿನ ಭಾಗದೊಳಗೆ ಹಾಕ್ತೀವ್ರಿ. ಧನ್ಯವಾದಗಳು ರೀ.